ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಹಂಗೆ ಸುಮ್ಮನೆ ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವಾಗ ಜಸ್ಟ್ ಬಂದೆ ಕಾಲೇಜಿಂದ. ಇವತ್ತು ಕಾಲೇಜಲ್ಲಿ ID ಕಾರ್ಡ್ ಕೊಟ್ಟರು, ಚೆನ್ನಾಗಿಲ್ಲ ಫೋಟೋ, ಅದಕ್ಕೆ ಜಾಸ್ತಿ ತೋರಿಸ್ತಿಲ್ಲ ಗೈಸ್. ಇವತ್ತು ID ಕಾರ್ಡ್ ಕೊಟ್ಟರು, ಆಮೇಲೆ ಹಾಲ್ ಟಿಕೆಟ್ ಕೊಟ್ಟರು. ಮಂಡೆಯಿಂದ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ, ಲ್ಯಾಬು. ಹಂಗೆ ಇವತ್ತು ಸ್ವಲ್ಪ ಆಚೆ ಹೋಗೋದಿದೆ. ಆಮೇಲೆ ನನ್ನ ಫ್ರೆಂಡ್ ಅವ್ರ ಮಾವಂದು ಮೆಹಂದಿ ಇದೆ ಇವತ್ತಿನ ಕಂಟಿನ್ಯೂಸ್ ಸೀರೀಸ್ ಬರುತ್ತೆ ನೋಡಿ. ಇವತ್ತು ಮೆಹಂದಿ, ನಾಳೆ ಅದೇ ಗೊತ್ತಿಲ್ಲ, ಕೇಳ್ಬಿಟ್ಟು ಆಮೇಲೆ ನಾವು ಮಾಡ್ತೀನಿ. ಇವಾಗ ಜಸ್ಟ್ ಬಂದೆ. ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಆಮೇಲೆ ಹೋಗ್ಬೇಕು. ಆಮೇಲೆ ಸಿಗ್ತೀನಿ ಗೈಸ್. ಬರ್ಮಾ ಬವೆ ಏನು ಏನೋ ಹೇಳ್ತೀರಂದಲ್ಲ, ಹೇಳು. ನೀನೇ ಹೇಳ್ತಲ್ಲ. ನಮ್ಮ ನೆಂಟರು ಬರ್ತಾರೆ, ಇನ್ನು ಮೆಹಂದಿ ಶಾಸ್ತ್ರ ಮಾಡಬೇಕು, ಮತ್ತಿನ್ನು ಅರ್ಶಿನ ಶಾಸ್ತ್ರ ಮಾಡಬೇಕು. ನೀನು ಬಂದು ಬಸ್ ಕತ್ಕೊಬಿಡು, ನೀವು ಒಂದು ಸೀಟ್ ಖಾಲಿ ಕೊಟ್ಟಿರ್ತೀವಿ, ಸರಿನಾ? ಇವತ್ತೇನು ಹೇಳು, ಇವತ್ತದೇನು ಹೇಳು. ಇವತ್ತದೇನಿಲ್ಲ ಅಷ್ಟೇ, ಇದೇ ನನ್ನ ಟ್ಯಾಲೆಂಟ್. ನೀನು ಬುಗ್ರಿ ಬಿಟ್ಟು ನಮ್ಮ ಮನೇಲಿ ಚಪ್ರ ಎಲ್ಲ ಹಾಕ್ಸಿದ್ವಿ. ಇನ್ನೇನು ಸಮಾಚಾರ? ಮತ್ತೆ ಇನ್ನೊಂದು ವಾರ ಫುಲ್ಲು ಬಿಸಿ, ಅದಕ್ಕೇನೆ ನೀವೇ ಹೇಳ್ಬೇಕು. ನಿಮ್ಮ ಅಭಿಪ್ರಾಯ ಹೇಳಿ ನೀವು. ನಮ್ದೇನಿಲ್ಲಪ್ಪ, ಬರ್ಲಿ ನಮ್ಮ ಅಭಿಪ್ರಾಯ ಚೆನ್ನಾಗಾಗ್ಲಿ ಅಷ್ಟೇ, ಏನಿಲ್ಲ, ಒಳ್ಳೇದಾಗ್ಲಿ ಅಷ್ಟೇ. ನಿಮ್ಮ ಸಪೋರ್ಟಿಗೆ ಇರ್ತೀವಿ ನಾವು. ಸರಿ, ನಮಗೂ ಸೆನ್ಸೂರ್ ಮಾಡಿ ಅಷ್ಟೇ, ಸಪೋರ್ಟ್ ಮಾಡಿ. ನಿಮ್ಗೇನು ಲೈಕ್ ಸಬ್ಸ್ಕ್ರೈಬ್ ಅಷ್ಟೇ ತಾನೇ, ನಾವು ಮಾಡಿಸ್ತೀವಿ, ಸಾಕು ಗೈಸ್. ಇಲ್ಲಿ ಮೇನ್ ಕ್ಯಾರೆಕ್ಟರ್ ಇವಳು, ಅದೇ ಮನ್ಯ. ಹಾಯ್, ನಮಸ್ಕಾರ, ವೆಲ್ಕಮ್ ಟು ಪ್ರತೀಕ್ಷಾ ಮಾದೇಶ್ ಯೂಟ್ಯೂಬ್ ಚಾನಲ್. ಇವಾಗ ಅಕ್ಕ ರೆಡಿ ಆಗಬೇಕು. ರೆಡಿಯಾಗಿ ಯಾಕೆ ಏನು ಅಂತೆಲ್ಲ ಕೇಳಬೇಕು ನೀನು. ಆಲ್ರೆಡಿ ಗೊತ್ತು, ನಾನು ಆಲ್ರೆಡಿ ಹೇಳಾಯ್ತು, ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಹೇಳ್ಬಿಟ್ಟು ಫಸ್ಟ್ ಬಂದಿದ್ದು, ಮನೆಯಿಂದನೇ ಸ್ಟಾರ್ಟ್ ಮಾಡ್ಕೊ ಬಂದ್ಬಿಟ್ಟಿದ್ದೀನಿ. ಇದು ಇವರ ತಮ್ಮ ಪ್ರತಿಭೆ. ಇದು ಇವತ್ತಿನ ಎಡಿಟರ್ ಇವರೇ. ಹೌದು ಗೈಸ್, ನಾನೇ. ಕ್ಯಾಮ್ರಾಮ್ಯಾನು ನಾನೇ, ಎಲ್ಲ ನಾನೇ. ಚಪ್ರ ರೆಡಿಯಾಗಿದೆ, ಇನ್ನೇನೇ ಇದ್ರು ಅರ್ಧಂಬರ್ಧ ಆಗಿದೆ. ಇನ್ನೂ ರೆಡಿ ಆಗಿಲ್ಲ ಗೈಸ್, ಇನ್ನೂ ರೆಡಿ ಆಗಬೇಕು. ಕೆಲ್ಸ ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸಲ್ಲ ವಾಯ್ಸ್. ಆಮೇಲೆ ಕೆಲಸ ನಾಳೆ ನಾನು ಕಾಲೇಜ್ಗೆ ಹೋಗ್ಬೇಕು, ನಂಗೆ ಅಟೆಂಡೆನ್ಸ್ ಬೇಕು, ಅದಕ್ಕೆ ನಾನು ಕಾಲೇಜ್ಗೆ ಹೋಗ್ಬೇಕು. ನಾವು ಹೋಗ್ತೀರಾ ಗೈಸ್? ಆ್ಯಕ್ಚುಲಿ ಹೋಗ್ಬೇಕಾಗಿರೋದು ನೀನಲ್ಲ, ನಾನು ಹೋಗ್ಬೇಕು ಕಾಲೇಜ್ಗೆ. ನಾನು ಹೋಯ್ತಿಲ್ಲ, ನೀನು ಹೋಯ್ತಿದ್ಯಾ? ಅದು ಬೆಳಿಗ್ಗೆ ಇವತ್ತು ಹಾಕಿಸ್ಬೇಕಾಗಿತ್ತು ಚಪ್ರ. ಅದು ಏನಾಯಿತು ಅಂದರೆ ಇವತ್ತು ನಮ್ಮದು ಇರೋದು ಸಂಡೇ ಮದುವೆ ಆಯಿತಾ, ಸಾಟರ್ಡೆ ಸಂಡೇ ಇರೋದು. ಸೊ ಬೆಳಿಗ್ಗೆ ಹಚ್ಚಿದೆಲ್ಲ ಒಣಗೋಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಹಚ್ಚಿದ್ದೀವಿ. ಅಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಚೆನ್ನಾಗಿದೆ, ಇನ್ನೂ ಹೂವು ಎಲ್ಲ ಹಾಕ್ಬೇಕು, ನಾಳೆ ಹಾಕಿದ್ರೆ ಚೆನ್ನಾಗಿ ಕಾಣ್ತಿದೆ. ಮತ್ತು ಲೈಟ್ ಹಾಕಿಸ್ಬೇಕು, ಆಮೇಲೆ ಇನ್ನೂ ರೆಡಿ ಆಗಬೇಕು. ಇವತ್ತು ಚಪ್ರ ಪೂಜೆ ಇವಾಗ ಮಾಡಬೇಕು. ಇನ್ನೂ ಒಂದು ಫ್ಯಾಮಿಲಿ ಏನಂದರೆ ನಮ್ಮ ದೊಡ್ಡಮ್ಮ ಅವರೆಲ್ಲ ಬಂದಿದ್ದ ತಕ್ಷಣ ಚಪ್ರ ಪೂಜೆ ಅಷ್ಟೇ. ಇದಾದ್ಮೇಲೆ ಮೆಹಂದಿನ ನೆಕ್ಸ್ಟ್ ಮೆಹಂದಿ ಅದಾಗಿದ್ದ ತಕ್ಷಣ ಫುಲ್ ಇನ್ನೊಂದು ವಾರ ಫುಲ್ ಸೀರೀಸ್ ನಿಮ್ದೇ ಫುಲ್ ವ್ಲಾಗ್. ಇದು ಒಂದು ವಾರ ಸಿಕ್ತು, ನನಗೆ ಕಂಟೆಂಟ್ ಸಿಕ್ತು. ಕಂಟೆಂಟ್ ಐತೆ ಈ ತಿಂಗಳಲ್ಲೇ, ಅದೇ ಗೊತ್ತು, ಅನ್ನಪೂರ್ಣೇಶ್ವರಿ. ಅದು ಗೊತ್ತು. ಅದು ನಮ್ಮ ಎಕ್ಸಾಮ್ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ಓಕೆ, ಇವಳು ಫುಲ್ ಆದ್ಮೇಲೆ ಸಿಗ್ತೀವಿ, ರೆಡಿ ಆದ್ಮೇಲೆ ಸಿಗ್ತೀವಿ ನಾವು. ಬಾಯ್. ಇವಳೇ ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ ನಮ್ಮ ಮನೇಲಿ. ಇವತ್ತು ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ನಿಮ್ಮ ಫ್ಯಾಮಿಲಿಯವ್ರನ್ನ ನೀನು ಮಾಡಬೇಕು, ನಾನು ಹೆಂಗೆ ಮಾಡಲೇ? ಬೇರೆ ಫ್ಯಾಮಿಲಿನೇ, ಫ್ರೆಂಡ್ಸ್ ಅಂದರೆ ನನಗೆ ಫುಲ್ ಗೊತ್ತಿಲ್ವಲ್ಲ, ನಿಮ್ಮ ರಿಲೇಟಿವ್ಸ್ ಗೊತ್ತಿಲ್ಲ ನನಗೆ. ನಿಮ್ಮ ಫಸ್ಟ್ ಸರ್ಕಲ್ ಅಷ್ಟೇ ಗೊತ್ತಿರೋದು. ಇವತ್ತು ಯಾರ್ಯಾರು ಬಂದರು ಅಂದರೆ ನಮ್ಮ ಅಜ್ಜಿ ಇದ್ದಾರಲ್ಲ, ಅವ್ರ ತಂಗಿ ಮಕ್ಕಳು ಅಂದರೆ ನಮ್ಮ ಚಿಕ್ಕಮ್ಮನ ಮಕ್ಕಳು, ಆಮೇಲೆ ನಮ್ಮ ದೊಡ್ಡಮ್ಮ ಆನ್ ಬರ್ತಾರೆ. ಅವ್ರು ಯಾವಾಗಲೂ ಹಿಂಗೆ ಮಾಡೋದು, ಲೇಟಾಗಿ ಬಂದ್ರು ಲೇಟೆಸ್ಟ್, ಬಟ್ ನೆನ್ನೆ ಬಂದು ಲೇಟಾಗಿ ಬಂದ್ರು ಲೇಟೆಸ್ಟ್
ಬಟ್ ಅವ್ರು ನೆನ್ನೆ ಬಂದಿದ್ದರು, ಅವ್ರಿಗೆ ಸ್ವಲ್ಪ ಕೆಲಸ ಇದೆ ಬೆಂಗಳೂರಲ್ಲಿ ಅಂತ ಹೋದ್ರು. ಆಮೇಲೆ ಏನೋ ಇಂಪಾರ್ಟೆಂಟ್ ಇದು ತರಬೇಕಿತ್ತು, ಸೊ ತಾಳಿ ತರಬೇಕಾಗಿತ್ತು, ಅದಕ್ಕೆ ಅವರು ಅಲ್ಲೇ ಬಿಟ್ಬಿಟ್ಟಿದ್ದೀವಿ ಅಂತ ಹೋದರು. ಇವತ್ತು ಚಪ್ರ ತಾಳಿ ಎಲ್ಲ ವಾಯ್ಸ್ ಆಮೇಲೆ ಎಕ್ಸ್ಟ್ರಾ ಹಾಕ್ತೀನಿ, ನಾನು ಆ್ಯಡ್ ಮಾಡ್ತೀನಿ. ಇದು ಮಾನ್ಯ ಅವರ ಮಮ್ಮಿ. ಹಾಯ್. ಅಷ್ಟೇ ಅಷ್ಟೇ, ನಿಮ್ಮಿಷ್ಟ, ಏನಾದರೂ ಹೇಳಿ. ಇನ್ನೂ ರೆಡಿ ಆಗಿಲ್ಲ ಗೈಸ್, ಮದುವೆ ಮನೇಲಿ ಯಾಕೆ ರೆಡಿ ಆಗಿಲ್ಲ ಅಂತ ಅನ್ಕೋಬಿಟ್ಟು ಇನ್ನೂ ರೆಡಿ ಆಗ್ಬೇಕೆಲ್ಲ. ಎಲ್ಲ ಫುಲ್ ಕೆಲಸ ಮಾಡ್ತಾ ಇದೀವಿ. ಹಂಗೆ ಬಂದ್ಬಿಟ್ಟು ಮಾಡ್ತೀನಿ. ಸಡನ್ ಆಗಿ ವ್ಲಾಗ್ ಮಾಡ್ತಾವಳೆ, ಏನು ಮಾಡೋದು ಪ್ಲಾನ್ ಇಲ್ಲ. ಎಲ್ಲ ಚಪ್ರ. ಇವರು ನಮ್ಮ ಚಿಕ್ಕಮ್ಮ ಫುಲ್ ಕೆಲಸ ಗೈಸ್. ನಮ್ಮ ಅಜ್ಜಿ ಒಳಗಡೆ ಕೂತವ್ರೆ ಒಳಗಡೆ. ಅವ್ರಿಗೆ ಅವ್ರು ಹೊಸ ಸ್ಯಾರಿ ಕೊಡ್ಸಿದೀವಲ್ಲ, ಅದಕ್ಕೆ ಬ್ಲೌಸ್ನ ಫುಲ್ ಇಟ್ಕೊಂಡು. ಇದ್ಯಾರು? ಮುಂದಕ್ಕೆ ಬಾ, ಅವ್ರ ಮಕ್ಕಳು ಈ ಕಡೆಗೆ ಬಾ. ಓಕೆ ಗೈಸ್, ಆಮೇಲೆ ಸಿಗ್ತೀವಿ ರೆಡಿ ಆದ್ಮೇಲೆ. ರೆಡಿ ಆದ್ಮೇಲೆ ಅಕ್ಕ ಕೆಲಸ ಮಾಡ್ತಾಳೆ ಅವಾಗಲೇ. ಇನ್ನೇನು ಅವಳೇ ಲೀಡ್ ಈಗ, ಮೇನ್ ಮಾಡಬೇಕಲ್ಲ ಈಗ ಮದುವೆಲಿ ಮಿಂಚಿಂಗ್ ಅಕ್ಕ. ನಾವು ಜಸ್ಟ್ ಕ್ಯಾಮ್ರಾಮನ್ ಗೈಸ್. ನಾನು ಮತ್ತೆ ಇವರು ಜಸ್ಟ್ ಕ್ಯಾಮ್ರಾಮನ್, ಮನೆ ಕೆಲಸ ಮಾಡೋದು ಅಷ್ಟೇ. ಇವನಂತೂ ಕೀಪರು, ಕ್ಲೀನಿಂಗ್ ಇವನು. ನಾನು ಒಬ್ಬಳೇ ಎಲ್ಲ ಕಡೆ ವ್ಲಾಗ್ ಮಾಡ್ಕೊ ಬರ್ತೀನಿ. ಹಾಂ, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ರಂಗೋಲಿ ಬಿಡೋಕ್ಕೆ. ಕಂಪ್ಲೀಟ್ ಆದ್ಮೇಲೆ ಫುಲ್ ತೋರಿಸ್ತೀನಿ ಗೈಸ್. ನೋ, ಅರ್ಧಂಬರ್ಧ ನಮಗೆ ಗೊತ್ತಿಲ್ಲ ಯಾವ ರಂಗೋಲಿ ಬಿಡ್ತಿದ್ದಾರೆ ಅಂತ. ಅದೇ ಯಾವುದಂತ ಗೊತ್ತಿಲ್ಲ, ಯಾವುದೋ ಒಂದು ಸಿಂಪಲ್ ಅಲ್ವಾ ಅಕ್ಕ? ಸಿಂಪಲ್ ಇಸ್ ದ ಪಿಂಪಲ್. ಇವನೊಬ್ಬ ಟಾಂಗ್ ಕೊಡೋಕ್ಕೆ. ಚುಕ್ಕಿ ರಂಗೋಲಿ ಗೈಸ್, ಚುಕ್ಕಿಗಳ ಹಬ್ಬ ರಂಗೋಲಿ. ಆದರೆ ಯಾವುದು ಅಂತ ಗೊತ್ತಿಲ್ಲ, ವೆಯ್ಟ್ ಮಾಡ್ತೇರಿ. ಇವತ್ತು ಸಿಂಪಲ್ಲು, ಮದುವೆಗೆ ಹೋಗೋ ದಿನ ಮದುವೆ ದಿನ ಗ್ರ್ಯಾಂಡ್ ಅಕ್ಕ ಇರುತ್ತೆ. ಸೈಡು ಪೂಜಾಕ ಗಾಡಿ ಇನ್ನೊಂದು ನಮಗೆ ಇಷ್ಟೇ ಮುಗೀತು, ಸಿಂಪಲ್. ಬರೀ ಒಂದೇ ನಿಮಿಷ ಅಷ್ಟೇ ಗೈಸ್ ಹಾಕಿದ್ದವರು. ಒಂದು ನಿಮಿಷದಲ್ಲಿ ಫುಲ್ ಹಾಕ್ಬಿಟ್ರು ಗೈಸ್. ಬನ್ನಿ ಈಗ ಅವಳ ಮಾತಾಡ್ಸೋಣ. ಅವ್ರ ನೆಂಟರು ಬಂದಿಲ್ಲ ಅಂತ ವೇಟಿಂಗ್. ಹಾಂ, ನಮ್ಮ ದೊಡ್ಡಮ್ಮ ಅವ್ರು ಬರಬೇಕು, ಅದಕ್ಕೆ ವೆಯ್ಟಿಂಗ್ ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಲೇಟ್ ಆಗ್ತಿದೆ ಗೈಸ್. ಹೆಂಗಿದೆ ಪ್ಯಾಕಿಂಗ್ ಎಲ್ಲ ಆಯಿತಾ? ಪ್ಯಾಕಿಂಗು ನಡೀತಾ ಇದೆ ಸ್ವಲ್ಪ ಸ್ವಲ್ಪ. ಅದು ಸ್ವಲ್ಪ ಬ್ಲೌಸ್ ಎಡ್ಬಟ್ ಆಗೋಗ್ಬಿಟ್ಟಿತ್ತು ವರ್ಕ್ ಮಾಡಿಸ್ಬೇಕಾದ್ರೆ, ಅದಕ್ಕೆ ಇವಾಗೆಲ್ಲ ಹೊಸ್ದಾಗಿ ಮಾಡಿಸಿ ಹೊಸ ಸೀರೆ ತಂದು ಡಬಲ್ ಕೆಲಸ. ಮದುವೆ ಟೈಮಲ್ಲಿ ಹಿಂಗೆ ಗೈಸ್, ಎಲ್ಲ ಬಿಡಿ ಏನೇನೋ ಎಡವಟ್ಟಲ್ಲಿ ಬಿಡುತ್ತೆ. ಅದಕ್ಕೆ ನೋಡ್ಕೊಂಡು ಕ್ಲಿಯರಾಗಿ ಮಾಡಿದ್ರು ಅಷ್ಟೇ, ಏನಾದರೂ ಒಂದು ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ಅವಳಿಗೆ ನಿದ್ದೆ ಬರ್ತಾ ಇದೆ, ಸುಸ್ತಾಗ್ತಿದೆ ಅವಳಿಗೆ. ನಾಳೆ ನನಗೆ ಟೆಸ್ಟ್ ಐತೆ, ಓದಬೇಕು. ಮೆಹಂದಿ ನೋಡಿ, ಮೆಹಂದಿ ಹಾಕಿಸ್ಬೇಕು. ನಾನೇ ಹಾಕೊಳ್ಳ? ನೀನೇ ಹಾಕ್ಬೇಕು. ನಮ್ಮ ಅಕ್ಕಂಗೆ ಏನು ಹೇಳಲ್ಲ, ಅವಳು ಇನ್ನೂ ಚೆನ್ನಾಗಿ ಆಗ್ತಾಳೆ ನಮ್ಮ ಅಕ್ಕ. ನೀರು ತುಂಬ್ಕೊತಾಳೆ ಅದೇನೋ. ಮಾಡು ಮಾಡು. ಇಲ್ಲಿಗೆ ಸ್ವಲ್ಪ ಸ್ಟಾಪ್ ಮಾಡ್ತೀನಿ. ಇದೇ ಬ್ಲಾಗ್ ನಾಳೆ ಕಂಟಿನ್ಯೂ ಮಾಡ್ತೀನಿ, ಆಮೇಲೆ ಸಿಗ್ತೀನಿ ಡೀಟೇಲಾಗಿ, ಆಮೇಲೆ ಹೇಳ್ತೀನಿ ಗೈಸ್. ಇವಾಗ ನಾನು ಜಸ್ಟ್ ಬಂದೆ ಮನೆಗೆ. ಇನ್ನೂ ಆ್ಯಕ್ಚುಲಿ ಇತ್ತು, ಬಟ್ ಟೈಮ್ ಇತ್ತು ಅಂತ ನಾನು ಬಂದೆ. ಇನ್ನು ಪಾರ್ಟ್ 2 ಒಂದೇ ಅಲ್ಲಿ ಮರ್ಜ್ ಮಾಡ್ತೀನಿ ನಾನು ನಾಳೆದುವೆ. ಅಲ್ಲಿವರೆಗೂ ವೆಯ್ಟ್ ಆ್ಯಂಡ್ ವಾಚ್. ಮನೆಗೆ ಬಂದ ತಕ್ಷಣ ನಮ್ಮ ಅಪ್ಪಂಗೆ
ಇದೇನಿದು ಸ್ವೆಟರ್, ಹ್ಯಾಂಡ್ಮೇಡ್ ಗೈಸ್, ಹ್ಯಾಂಡ್ಮೇಡ್ ಸ್ವೆಟರ್ ಇದು. ಫಸ್ಟ್ ನನಗೂ ಒಂದು ಪಾಂಚೋ ಮಾಡಿಕೊಟ್ಟಿದ್ರಲ್ಲ, ಇದು ಚಳಿಗೆ ಅಂತ ನಮ್ಮ ಅಪ್ಪಂಗೆ ಮಾಡಿರೋದು. ಮೇಡ್ ಬೈ ಹರ್. ಏನೇ ಇದು ಸ್ವಲ್ಪ DMs ಮಾಡಿ ನೋಡೋಣ. ಓಕೆ ಗೈಸ್, ಏನಾದರೂ ನಾಳೆ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದಟ್ ವೇಟಿಂಗ್. ಸೊ ಓಕೆ ಗೈಸ್, ಗುಡ್ ಮಾರ್ನಿಂಗ್ ಅಗೇನ್. ನಾನು ಎಣ್ಣೆ ವ್ಲಾಗ್ನ ನಾನು ಮಾಡ್ತೀನಿ ಅಂದಿದ್ನಲ್ಲ, ಇವಾಗಿದ್ದು ಜಸ್ಟು ಫ್ರೆಶ್ ಅಪ್ ಆಗಿ ಹಿಂಗಾಗಿ ರೆಡಿ. ಇವತ್ತು ಹಲ್ದಿ ಇದೆ, ಹಲ್ದಿಗೆ ಹೋಗಬೇಕು. ನಾನು ಔಟ್ಫಿಟ್ಟು ತೋರಿಸ್ತೀನಿ ರೀ ಗೈಸ್. ಔಟ್ಫಿಟ್ ಈ ಥರ ಇದೆ ಗೈಸ್, ಎಲ್ಲೋ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ನಾನು. ಓಕೆ ಗೈಸ್, ಅಲ್ಲಿ ಹೋದ್ಮೇಲೆ ವ್ಲಾಗ್ ಬಿಡ್ತೀನಿ. ಬಾಯ್. ನೆನೆದ ಕಂಟಿನ್ಯೂಷನ್ ಇದು. ಅಕ್ಕ ರೆಡಿ ಆಗಿಲ್ಲ ಅಷ್ಟೇ. ಇದು ಗೆಸ್ಟು ಮುಖ ಮುಚ್ಕೊಬಿಟ್ಲು. ಮೆಹಂದಿ ಕಡೆ ತೋರಿಸು. ಮನೆಯ ಮದುವೆ ಅಂತಾರ ಹಾಕ್ಸ್ಕೊತಾಳಿ ಇವಳೆ. ನಿಜ ಆಯ್ತು ಬಿಡೆ. ಆರ್ಟಿಸ್ಟ್ ಇವರು ಇನ್ನೂ ಬಿಸಿ. ಹುಡುಗಿ ಅದೇ ಹಂಗೆ ಸೈಡ್ ಗ್ಯಾಪಲ್ಲಿ ನಾನು ಒಂದು ಮೆಹಂದಿ ಹಾಕೊಂಡ್ಬಿಟ್ಟಿದ್ದೀನಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೋಡಿ ಹೆಂಗಿದೆ ಮೆಹಂದಿ ಅಂತ ಕಮೆಂಟ್ ಮಾಡಿ. ಇದನ್ನು ಹಂಗೆ ಹಾಕ್ಸ್ಕೊಂಡೆ ನಾನು. ನನಗೂ ಆಸೆ ಆಯ್ತು ಹಾಕ್ಸ್ಕೊಬೇಕಂತ, ಅದಕ್ಕೆ ಇದನ್ನು ಹಾಕ್ಸ್ಕೊಂಡೆ ಮೆಹಂದಿ. ಹಾಗೆ ಇದು 2 ವ್ಲಾಗ್ಸ್ ಆಗಿರುತ್ತೆ. 2 ವ್ಲಾಗ್ಸು ಮಿಕ್ಸ್ ಆಗಿರುತ್ತೆ ಒಂದೇ ಇದರಲ್ಲಿ. ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ಸ್ ಬರುತ್ತೆ ಕ್ಲಿಪ್ಪು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಟಾಟಾ. ಇನ್ನೇನೇ ಇದ್ದರೂ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.